ನಾಯಂಡಹಳ್ಳಿಯಲ್ಲಿ 4 ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಗೆ ಚಾಲನೆ ಹಾಗೂ ರೈಲ್ವೆ ಮೇಲ್ಸೇತುವೆ ಉದ್ಘಾಟಿಸಲಿರುವ ಸಚಿವ ವಿ ಸೋಮಣ್ಣ. ನೈಋತ್ಯ ಬೆಂಗಳೂರಿನ ಸಾರಿಗೆ ಮೂಲ ಸೌಕರ್ಯಕ್ಕೆ ಹೊಸ ವೇಗ ಕೊಡುವ ನಿಟ್ಟಿನಲ್ಲಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರು ಆದ ಶ್ರೀ ವಿ ಸೋಮಣ್ಣ ಅವರು ಫೆಬ್ರವರಿ 17ರ ಮಂಗಳವಾರದಂದು ಈ ಭಾಗದ ಜನತೆಯ ಬಹುಕಾಲದ ಬೇಡಿಕೆಗಳನ್ನು ಈಡೇರಿಸಲಿದ್ದಾರೆ. ನಾಯಂಡಹಳ್ಳಿಯಲ್ಲಿ ರೈಲು ನಿಲುಗಡೆ. ನಾಯಂಡಹಳ್ಳಿ ರೈಲು ನಿಲ್ದಾಣದಲ್ಲಿ ಈ ಹಿಂದೆ ಕೇವಲ ಪ್ಯಾಸೆಂಜರ್ ರೈಲುಗಳು ಮಾತ್ರ ನಿಲ್ತಾ ಇದ್ವು. ಇದೀಗ ಸಚಿವರು 4 ಪ್ರಮುಖ ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದರಿಂದ ಮೈಸೂರು ಬೆಂಗಳೂರು ನಡುವೆ ಸಂಚರಿಸುವ ಸಾವಿರಾರು ದೈನಂದಿನ ಪ್ರಯಾಣಿಕರಿಗೆ, ಐಟಿ ಉದ್ಯೋಗಿಗಳಿಗೆ ಮತ್ತು ನಾಗರಬಾವಿ ಆರ್ಆರ್ ನಗರ ನಿವಾಸಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಪ್ರಮುಖ ರೈಲುಗಳು. ವರದಿಗಳ ಪ್ರಕಾರ ಮೈಸೂರು ಬೆಂಗಳೂರು ಚಾಮುಂಡಿ ಎಕ್ಸ್‌ಪ್ರೆಸ್, ಬಸವ ಎಕ್ಸ್‌ಪ್ರೆಸ್, ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ಮತ್ತು ಮೈಸೂರು ತೂತುಕುಡಿ ಎಕ್ಸ್‌ಪ್ರೆಸ್ ರೈಲುಗಳಿಗೆ ಇಲ್ಲಿ ನಿಲುಗಡೆ ದೊರೆಯುವ ಸಾಧ್ಯತೆ ಇದೆ. ಸಂಚಾರ ದಟ್ಟಣೆಗೆ ಮುಕ್ತಿ. ಹೊಸ ಮೇಲ್ಸೇತುವೆ ಲೋಕಾರ್ಪಣೆ. ವಿಜಯನಗರ ಮತ್ತು ಮೈಸೂರು ರಸ್ತೆಯನ್ನ ಸಂಪರ್ಕಿಸುವ ಅತ್ಯಂತ ಪ್ರಮುಖವಾದ ರಸ್ತೆ ಮೇಲ್ಸೇತುವೆ ಸಂಖ್ಯೆ 431 ಗೋರಿಪಾಳ್ಯ ಹೊಸಹಳ್ಳಿ ರೈಲ್ವೆ ಸೇತುವೆ ಅನ್ನ ಸಚಿವರು ಇದೇ ಸಂದರ್ಭದಲ್ಲಿ ಉದ್ಘಾಟಿಸಲಿದ್ದಾರೆ. ಸುಮಾರು 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಸೇತುವೆಯು ಬಿಲ್ಲೆಕಹಳ್ಳಿ, ಹೊಸಹಳ್ಳಿ ಮತ್ತು ವಿಜಯನಗರ ಭಾಗದ ಟ್ರಾಫಿಕ್ ಸಮಸ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡಲಿದೆ. ಹಳೆಯ ಸೇತುವೆ ಶಿಥಿಲಗೊಂಡಿದ್ರಿಂದ ಸಾರ್ವಜನಿಕರು ಅನುಭವಿಸ್ತಾ ಇದ್ದ ತೊಂದರೆಗೆ ಈ ಹೊಸ ಸೇತುವೆ ಮುಕ್ತಿ ಕೊಡುತ್ತೆ. ಕಾರ್ಯಕ್ರಮದ ವಿವರ. ದಿನಾಂಕ 17/2/2026 ಮಂಗಳವಾರ. ಸ್ಥಳ ನಾಯಂಡಹಳ್ಳಿ ರೈಲು ನಿಲ್ದಾಣ ಮತ್ತು ಗೋರಿಪಾಳ್ಯ ಹೊಸಹಳ್ಳಿ ರೈಲ್ವೆ ಸೇತುವೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ವಿವರ ಮಾಹಿತಿ. ಮುಖ್ಯ ಅತಿಥಿಗಳು ಶ್ರೀ ವಿ ಸೋಮಣ್ಣ, ಸನ್ಮಾನ್ಯ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರು. ದಿನಾಂಕ ಫೆಬ್ರವರಿ 17, 2026 ಮಂಗಳವಾರ. ಸ್ಥಳ 1 ನಾಯಂಡಹಳ್ಳಿ ರೈಲು ನಿಲ್ದಾಣ. 4 ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಗೆ ಚಾಲನೆ. ಸ್ಥಳ 2 ಗೋರಿಪಾಳ್ಯ ಹೊಸಹಳ್ಳಿ ರೈಲ್ವೆ ಸೇತುವೆ ಮೇಲ್ಸೇತುವೆ ROB. ಸ್ಥಳ 2 ಗೋರಿಪಾಳ್ಯ ಹೊಸಹಳ್ಳಿ ರೈಲ್ವೆ ಸೇತುವೆ ಮೇಲ್ಸೇತುವೆ ROB 431 ಉದ್ಘಾಟನೆ ಮಾಡಲಿದ್ದಾರೆ.